ಸತತವಾಗಿ ಮುಂಬೈ ತಂಡದ ಮೂರನೇ ಸೋಲಿನ ನಂತರ ನೀತಾ ಅಂಬಾನಿ ಅವರು ಮತ್ತೊಮ್ಮೆ ರೋಹಿತ್ ಶರ್ಮಾ ಅವರಿಗೆ ನಾಯಕನಾಗಲು ಮಾಡಿದರು ರಿಕ್ವೆಸ್ಟ್. ಆದರೆ ನಾಯಕನಾಗುವ ಮೊದಲು ರೋಹಿತ್ ಶರ್ಮಾ ಅವರು ನೀತಾ ಅಂಬಾನಿ ಅವರ ಮುಂದೆ ಇಟ್ಟರು 3 ದೊಡ್ಡ ಷರತ್ತು. ರೋಹಿತ್ ಶರ್ಮಾ ಅವರ ಷರತ್ತುಗಳನ್ನು ಕೇಳಿ ಶಾಕ್ ಆಯಿತು ಮುಂಬೈ. ಕೊನೆಗೂ ರೋಹಿತ್ ಶರ್ಮಾ ಅವರ ಮುಂದೆ ಮಂಡಿಯೂರಿದರು ಮುಂಬೈನ ಓನರ್ ನೀತಾ ಅಂಬಾನಿ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಮುಂಬೈ ತಂಡದ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, IPL 2024 ಆರಂಭವಾದಾಗಿನಿಂದ ಮುಂಬೈ ತಂಡ ಸತತವಾಗಿ ಫ್ಲಾಪ್ ಆಗುತ್ತಾ ಕಾಣಿಸಿಕೊಂಡಿದೆ ಮತ್ತು ಇದುವರೆಗೆ ಮುಂಬೈ ತಂಡ ಹಾರ್ದಿಕ್ ಪಾಂಡ್ಯ ಅವರ ನಾಯಕತ್ವದಲ್ಲಿ ಆಡಿರುವ 3 ಪಂದ್ಯವನ್ನು ಸೋತಿದೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ರೋಹಿತ್ ಶರ್ಮಾ ಅವರನ್ನು ಮುಂಬೈನ ನಾಯಕನ ಸ್ಥಾನದಿಂದ ತೆಗೆದುಹಾಕಿ ಅವರ ಸ್ಥಾನದಲ್ಲಿ ಮುಂಬೈನ ಹೊಸ ನಾಯಕನಾಗಿ ಹಾರ್ದಿಕ್ ಪಾಂಡ್ಯ ಅವರನ್ನು ನೇಮಿಸಲಾಯಿತು. ಆದರೆ ಈಗ ಮುಂಬೈ ತಂಡಕ್ಕೆ ಇದು ಎಷ್ಟು ದೊಡ್ಡದಾದ ತಪ್ಪು ನಿರ್ಧಾರ ಎಂದು ಗೊತ್ತಾಗುತ್ತಿದೆ. ಹೌದು ಸ್ನೇಹಿತರೆ, ಮೊದಲಿಗೆ ಮುಂಬೈ ತಂಡ ಹಾರ್ದಿಕ್ ಪಾಂಡ್ಯನ ಕಳಪೆಯಾದ ನಾಯಕತ್ವದಲ್ಲಿ ಮೊದಲಿಗೆ ಗುಜರಾತ್ ವಿರುದ್ಧ ಸೋತಿತ್ತು, ನಂತರ ಹೈದರಾಬಾದ್ ತಂಡದ ವಿರುದ್ಧ ಹಾಗೂ ಈಗ ರಾಜಸ್ಥಾನ್ ವಿರುದ್ಧ ಸೋತಿದೆ. ಆದ್ದರಿಂದ ರಾಜಸ್ಥಾನ್ ವಿರುದ್ಧ ನಡೆದ ಪಂದ್ಯ ಮುಕ್ತಾಯಗೊಂಡ ನಂತರ ಮುಂಬೈನ ಓನರ್ ನೀತಾ ಅಂಬಾನಿ ಅವರು ರೋಹಿತ್ ಶರ್ಮಾ ಅವರಿಗೆ ಭೇಟಿ ಮಾಡಿ ಮತ್ತೊಮ್ಮೆ ಮುಂಬೈನ ನಾಯಕನಾಗಿ ಎಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಏಕೆಂದರೆ ನಿಮ್ಮ ನಾಯಕತ್ವದಲ್ಲಿ ನಮ್ಮ ಮುಂಬೈ ತಂಡ 5 ಬಾರಿ ಚಾಂಪಿಯನ್ ಆಗಿದೆ. ಆದರೆ ಈ ಬಾರಿ ಪಾಂಡ್ಯ ನಾಯಕತ್ವದಲ್ಲಿ ನಮ್ಮ ಮುಂಬೈ ತಂಡ ಆಡುತ್ತಿರುವುದನ್ನು ನೋಡಿದರೆ ನಮ್ಮ ತಂಡ IPL ನಲ್ಲಿ ಕ್ವಾಲಿಫೈ ಆಗುವುದು ಕೂಡ ಕಷ್ಟ ಎಂದು ಎನಿಸುತ್ತಿದೆ. ಆದ್ದರಿಂದ ಮತ್ತೊಮ್ಮೆ ನೀವೇ ನಾಯಕನಾಗಿ ಎಂದು ರಿಕ್ವೆಸ್ಟ್ ಮಾಡಿದರು. ಆದರೆ ನೀತಾ ಅಂಬಾನಿ ಅವರಿಗೆ ಉತ್ತರಿಸಿದ ರೋಹಿತ್ ಶರ್ಮಾ ಅವರು 3 ದೊಡ್ಡ ಷರತ್ತನ್ನು ಇಟ್ಟಿದ್ದಾರೆ. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ಅವರು ಮೊದಲ ಷರತ್ತನ್ನು ಇಡುವ ಮೂಲಕ ನಾನು ಮತ್ತೊಮ್ಮೆ ಮುಂಬೈ ತಂಡದ ನಾಯಕನಾದರೆ ನಮ್ಮ ತಂಡದ ಪ್ರತಿಯೊಬ್ಬ ಆಟಗಾರರು ನನ್ನ ಮಾತನ್ನು ಕೇಳಬೇಕು. ಅದು ಹಾರ್ದಿಕ್ ಪಾಂಡ್ಯ ಅವರು ಆದರೂ ಸಹಿ. ಏಕೆಂದರೆ ಪಂದ್ಯದ ವೇಳೆ ಪಾಂಡ್ಯ ಅವರು ಆಟಗಾರರಿಗೆ ಟ್ರೀಟ್ ಮಾಡುವ ರೀತಿ ನಿಜಕ್ಕೂ ಸರಿ ಇಲ್ಲ ಮತ್ತು ಮುಂಬೈನ ಹಲವು ಆಟಗಾರರು ಕೂಡ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಆಡುವುದು ಬಹಳ ಹೆಮ್ಮೆಯ ವಿಷಯ ಎಂದು ಹೇಳಿದರು. ಮತ್ತು ರೋಹಿತ್ ಶರ್ಮಾ ಅವರು ಇಟ್ಟಿರುವ 2ನೇ ಷರತ್ತು ಬಂದು, ನಾನು ಮುಂಬೈ ತಂಡದ ನಾಯಕನಾಗಿ ಆಡಬೇಕಾದರೆ ನೀವು ತಂಡದಲ್ಲಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಅವಕಾಶ ಕೊಡಬೇಕು ಮತ್ತು ಅವರು NCA ನಿಂದ ಬಂದ ತಕ್ಷಣ ತಂಡಕ್ಕೆ ಸೇರಿಸಿಕೊಳ್ಳಬೇಕು ಎಂದು ಹೇಳಿದರು. ರೋಹಿತ್ ಶರ್ಮಾ ಅವರು ಈ ಮಾತುಗಳನ್ನು ಹೇಳಲು ಮುಖ್ಯವಾದ ಕಾರಣವೇನೆಂದರೆ ಮುಂಬೈನ ನಾಯಕನ ಸ್ಥಾನದಿಂದ ತೆಗೆದುಹಾಕಿದ ನಂತರ ರೋಹಿತ್ ಶರ್ಮಾ ಅವರನ್ನು ಸಪೋರ್ಟ್ ಮಾಡಿದ ಮೊದಲ ವ್ಯಕ್ತಿ ಸೂರ್ಯಕುಮಾರ್ ಯಾದವ್ ಅವರು ಆಗಿದ್ದರು. ಮತ್ತು ರೋಹಿತ್ ಶರ್ಮಾ ಅವರು ಇಟ್ಟಿರುವ 3ನೇ ಷರತ್ತು ಬಂದು, ಒಂದು ವೇಳೆ ನಾನು ಮುಂಬೈ ತಂಡದ ನಾಯಕನಾದರೆ ನಾನು ಯಾರ ಮಾತನ್ನು ಕೇಳುವುದಿಲ್ಲ, ಅದು ನೀವಾದರೂ ಕೂಡ ಸಹಿ. ಏಕೆಂದರೆ ನಾನು ನನ್ನ ರೀತಿಯಲ್ಲಿ ಮುಂಬೈ ತಂಡವನ್ನು ನಡೆಸುತ್ತೇನೆ. ಆದ್ದರಿಂದ ನನ್ನ ನಾಯಕತ್ವದ ಮಧ್ಯೆ ಬಂದು ಹೀಗೆ ಮಾಡಿ ಅಥವಾ ಹಾಗೆ ಮಾಡಿ ಎಂದು ಹೇಳಬೇಡಿ ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಮತ್ತೊಮ್ಮೆ ನಾಯಕನಾದರೆ ಮುಂಬೈ ತಂಡ ಕಮ್ಬ್ಯಾಕ್ ಮಾಡುತ್ತದೋ ಇಲ್ಲವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮೂಲಕ ತಿಳಿಸಿ.